ಯಾಕಂದರೆ ಕೇವಲ ಹಾಸನ ಒಂದೇ ಅಲ್ಲ, ಎಲ್ಲ ಕಡೆ ಇದು ಆಗ್ತಾ ಇರ್ತಕ್ಕಂಥ ಒಂದು ಏನು ಹೆಚ್ಚು ಹೃದಯಘಾತಗಳು, ಹೆಚ್ಚು ಕ್ಯಾನ್ಸರ್ ರೋಗಗಳು ಇದೆಲ್ಲ ಹೆಚ್ಚಾಗ್ತಾ ಇರುವಂಥದ್ದು. ಅದಕ್ಕೆ ಹಲವಾರು ಕಾರಣಗಳಿದೆ. ಅದು ಒಂದು ಕಡೆ ನಮ್ಮ ಒಂದು ಜೀವನ ಶೈಲಿ ಮತ್ತು ಆಹಾರದ ಪದ್ಧತಿಗಳು ಮತ್ತು ಒತ್ತಡದ ಜೀವನ ಮತ್ತು ಮಾಲಿನ್ಯ, ಆಹಾರದಲ್ಲಿ ಮಾಲಿನ್ಯ, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಏನು ಪೊಲ್ಯೂಷನ್ ಆಗ್ತಾ ಇದೆ, ಅದು ಅನೇಕ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಇದೆ. ಸೊ ಇದೆಲ್ಲ ಕಾಂಟ್ರಿಬ್ಯೂಟಿಂಗ್ ಟು ಇನ್ಕ್ರೀಸ್ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೆಸ್ಫುಲ್ ಲೈಫ್ ಮತ್ತು ಸರಿಯಾದ ನಿದ್ದೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ, ಈ ಥರ ಎಲ್ಲ ಸಮಸ್ಯೆಗಳಿಂದ ಇದು ಹೆಚ್ಚಾಗ್ತಾ ಇರುವಂಥದ್ದು. ಅದಕ್ಕೆ ಇದು ಮಲ್ಟಿಪಲ್ ಆಗಿ ಇದು ಒಂದು ಸೋಷಿಯಲ್ ಇಶ್ಯೂ ಆಗಿದೆ. ಮತ್ತು ಒಂದು ತಾವೇನು ಹೇಳಿದ್ರಿ, ಅದು ಏನು ಗಮನ ಕೊಡಬೇಕಾಗಿರುವಂಥದ್ದು ಹೇಳಿದ್ರೆ, ನಾವು ಇದನ್ನು ಸ್ಕ್ರೀನ್ ಮಾಡುವಂಥ ವ್ಯವಸ್ಥೆ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಕೋಬೇಕಾಗ್ತದೆ. ಅದರ ಬಗ್ಗೆ ನಾವು ಕೂಡ ನಮ್ಮ ಇಲಾಖೆಯಿಂದನೂ ಕೂಡ ಇದರ ಬಗ್ಗೆ ಹೆಚ್ಚು ಜವಾಬ್ದಾರಿ ತೊಗೊಳ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ, ಮಾಡಬೇಕಾಗ್ತದೆ ಮುಂದಿನ ದಿವಸದಲ್ಲಿ. ಈ ಹಾರ್ಟ್ ಅಟ್ಯಾಕ್ ಆದಂಥ ಈ ಯಂಗ್ಸ್ಟರ್ಸ್ ಆಗಿದ್ದಾರಲ್ಲ, ಅದರಲ್ಲಿ ನಾನು ಜಯದೇವಗೂ ಕೂಡ ಹೋಗಿದ್ದೆ. ಅವರು ಕಳೆದ ವರ್ಷದಲ್ಲಿ ಅವ್ರು ಹೇಳಿದ್ರು, ಡೇಟಾ ನೋಡಿದಾಗ ಸುಮಾರು 20-30% ಜನ ಹೃದಯಘಾತ ಆಗ್ತಾ ಇರ್ತಕ್ಕಂಥವ್ರು, ಅದರಲ್ಲಿ ಹೆಚ್ಚು ಈ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು. ಹಾಸನದಲ್ಲಿ ಪೊಲ್ಯೂಷನ್ನು, ನಿದ್ದೆ ಸರಿ ಇರೋದಿಲ್ಲ, ಹೊರಗಡೆ ತಿಂತಾರೆ, ಬೇರೆ ಬೇರೆ ಅಭ್ಯಾಸಗಳು, ಇದೆಲ್ಲ ಕಂಬೈನ್ ಆಗಿ ಅವರು ಈ ಬೇರೆ ಬೇರೆ ಅವರಿಗೆ ಸ್ಟ್ರೆಸ್ ಆಗಿರ್ತದೆ, BP ಹೆಚ್ಚಿರ್ತದೆ, ಡಯಾಬಿಟೀಸ್ ಹೆಚ್ಚಿರ್ತದೆ, ಅದು ನೋಡ್ಕೊಳ್ಳೋಕೆ ಹೋಗೋಲ್ಲ, ಔಷಧಿ ತೊಗೊಳ್ಳೋದಿಲ್ಲ, ಬೇರೆ ಬೇರೆ ಕೋಮಾಬಿಡಿಟೀಸ್ ಇದೆಲ್ಲ ಕಾರಣ ಆಗ್ತದೆ. ಸೊ ನಾವು ಒಂದು ಕಡೆಯಿಂದ ಈ ಏನು ಆಟೋ ಚಾಲಕರು ಮತ್ತು ಈ ಕ್ಯಾಬ್ ಡ್ರೈವರ್ಸ್ಗೆ ಪ್ರತ್ಯೇಕವಾದಂಥ ಒಂದು ಅವ್ರ ಸಂಘ ಸಂಸ್ಥೆ ಜೊತೆ ಮಾತನಾಡ್ತಕ್ಕಂಥದ್ದಕ್ಕೆ ನಾವು ಈಗ ನಮ್ಮ ಇಲಾಖೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅವರಿಗೆ ಪ್ರತ್ಯೇಕವಾದ ಸ್ಕ್ರೀನಿಂಗ್ ಮಾಡೋದು ವ್ಯವಸ್ಥೆ ಮಾಡೋಣ ಅಂತ. ಕ್ಯಾಟ್ಲಾಬ್ ಬಗ್ಗೆ ಹೇಳ್ತಾರೆ, ಸಾಕು, ಅದಕ್ಕೋಸ್ಕರ ಅದನ್ನ ನಾವು ಮಾಡ್ತೀವಿ. ಮತ್ತು ಶಾಲಾ ಮಕ್ಕಳಿಗೆ ತಾವು ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದಾರೆ, ಏನಂತ ಹೇಳಿದ್ರೆ ಶಾಲಾ ಮಕ್ಕಳಿಗೆ ಮೆಂಟಲ್ ಸ್ಟ್ರೆಸ್ಸು ಇದೆ, ಮೆಂಟಲ್ ಕೌನ್ಸಿಲಿಂಗು ಕೂಡ ಇದೆ. ಸೊ ಅದರಲ್ಲಿ ಏನಾದರೂ ಕೂಡ ನಾವು ಏನಾದರೂ ಇನಿಷಿಯಲಿ ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಒಂದು ಕೆಲವು ಪ್ರಕ್ರಿಯೆಗಳು ತೊಗೊಳಕ್ಕಾಗತ್ತಾ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆಯ್ತಾ? ಈಗ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದಕ್ಕೋಸ್ಕರ ಜಯದೇವ್ನ ಕರೆಸಿ ನಮ್ಮ ಕ್ಷೇತ್ರದ ಎಲ್ಲ ಶಾಲೆಯ ಫಿಸಿಕಲ್ ಎಜುಕೇಷನ್ ಟೀಚರ್ಸು, ಜಿಮ್ನೇಷಿಯಂ ಟ್ರೈನರ್ಸ್, ಯೋಗ ಸೆಂಟರ್ಸ್ ಇವರೆಲ್ಲರಿಗೂ ಕರೆದು CPR ಟ್ರೈನಿಂಗ್ ಕೊಡಿಸಿದೆ ನಾನು. ಇವತ್ತು ತಾವು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ತಗೊಂಡು ನಮ್ಮ ರಾಜ್ಯದ ಎಲ್ಲ ಶಾಲೆಗಳ ಈ ರೀತಿ ಯಾರು ಸಾರ್ವಜನಿಕ ಸಂಪರ್ಕದಲ್ಲಿರ್ತಾರೆ ಅವ್ರಿಗೆ ಈ CPR ಟ್ರೈನಿಂಗ್ ಅನ್ನೋದನ್ನ ಮ್ಯಾಂಡೇಟರಿ ಮಾಡಿ, ನಮ್ಮ ಎದುರುಗಡೆ ಏನೋ ಆದಾಗ ಸ್ವಲ್ಪ ಆ ಒಂದು ಗೋಲ್ಡನ್ ಮೂಮೆಂಟ್ವರೆಗೂ ಇಳಿಸ್ಬೇಕು. ಇದನ್ನ ಬಗ್ಗೆ ಸರ್ಕಾರ ಗಂಭೀರವಾಗಿ ಬಂದು ಒಂದು ವ್ಯಾಪಕವಾದ ಒಂದು CPR ಟ್ರೈನಿಂಗ್ ಆಂದೋಲನನೇ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ.